ಏನ್ ಶಿಷ್ಯ ಎಕ್ಸಾಮ್ ಇತ್ತಂತೆ ಏನಾಯ್ತು? ಅಯ್ಯೋ ಏನ್ ಕೇಳ್ತ್ಯಾ 30 ನಿಮಿಷ ಓದಿ ಹೋಗ್ 3 ಅವರ್ ಎಕ್ಸಾಮ್ ಬರ್ಬಿಟ್ಟು ಬಂದಿದೀನಿ. ವಾ ರಿಸಲ್ಟ್ 3 ದಿವಸ ಬಿಟ್ಕೊಂಡ್ ರಿಸಲ್ಟ್ ಬಂತು. 3 ಮಾರ್ಕ್ಸ್ ಬಂದೈತೆ. ಆಮೇಲೆ ನಮ್ಮಪ್ಪ ಮಾರ್ಕ್ಸ್ ಗಳನ್ನ 3 ನಿಮಿಷ ನೋಡಿ 3 ಅವರ್ ನಂಗೆ ಬೆಲ್ಟಲ್ಲಿ ಹೊಡೆದ್ರು. ನಿಂಗ್ ಲೈಫ್ ಅಲ್ಲಿ 3 ಅನ್ನೋದು ತುಂಬಾ ಆಗ್ಬರುತ್ತೆ ಅನ್ಸುತ್ತೆ. ಸಾಮಾನು ನಂಗ್ ಲೈಫ್ ಅಲ್ಲಿ ಏನೇನ್ ಕೆಟ್ಟದೈತೋ ಎಲ್ಲ ಹೋಗ್ಲಿ ಅಂತ 3 ನಿಂಬೆಹಣ್ಣು ತಗೊಂಡು ನಂಗ್ 3 ಸಲ ದೃಷ್ಟಿ ತಕೊಂಡು ರೋಡ್ಗೆ ಎಷ್ಟೇಪ್ಪ. ಯಾರೋ ಒಬ್ಬ ಬೈವರ್ಸಿ ಅವ್ನ ಬೈಕ್ ನ ನಿಂಬೆಹಣ್ಣು ಮೇಲೆ ಹತ್ತಿಸ್ಬಿಟ್ಟು ಸ್ಕಿಡ್ ಆಗಿ ಅವ್ನ ಬೈಕ್ ನ ತಗೊಂಡೋಗಿ ಸೀದಾ ಕಂಬಕ್ಕಿಟ್ಟ. ಬಿಡು ಹೋಗ್ಲಿ, ನಿನ್ ಕೆಟ್ಟದೆಲ್ಲ ಆಕ್ಸಿಡೆಂಟ್ ಅಲ್ಲಿ ಹೋಯ್ತು ಅನ್ಕೋ. ನಾನು ಹಂಗೆ ಅನ್ಕೊಂಡ್ ಆರಾಮಾಗಿದ್ದೆ ಅಪ್ಪ. ಆದ್ರೆ ಗೋಳಿ ಮಗ ಮೂಲಲಿರೋ ಅಂಗಡಿಗೆ ಹೋಗ್ಬಿಟ್ಟು ಯಾರ್ ನಿಂಬೆಹಣ್ಣು ಇಸಿದು ಅಂತ ಕ್ಯಾಮ್ರಾದಲ್ಲಿ ಚೆಕ್ ಮಾಡ್ಕೊಂಡು ನಮ್ ಮನೆಗ್ ಬಂದ್ 3,000 ರೂಪಾಯಿ ಇಸ್ಕೊಂಡೋದ. ನಮ್ಮಪ್ಪ ಅದೇ ಬೆಳ್ತ ಇನ್ನೂ 3 ಅವರ್ ಹೊಡೆದ್ರು. ಒಳ್ಳೆಯವ್ರಿಗೆ ಕಾರಣನೇ ಇಲ್ಲ. ಕೇಳಿ ಹೇಗಂತ. ಒಂದಿನ ಆ ಪಕ್ಕದ ಮನೆಯವ್ನು ಕೇಳ್ದ, ನನ್ ಹೆಂಡ್ತಿನೆಲ್ಲ ನೋಡಿದ್ಯಪ್ಪ ಅಂತ. ಅದಕ್ಕೆ ನಾ ಹೇಳ್ದೆ ಸ್ನಾನ ಮಾಡ್ತಾ ಇರೋ ನೋಡಿದ್ದೆ ಅಂತ. ನನ್ ಮಗ ಹಿಡ್ಕೊಂಡ್ ಸರಿಯಾಗಿ ಗೊಂಬಿಟ್ಟ. ಈಗ ನಾನು ಅವನಿಗೆ ಹೇಗ್ ತಿಳಿಸಿ ಹೇಳಿ, ಸ್ನಾನ ನಾನ್ ಮಾಡ್ತಾ ಇದ್ದೆ, ಅವ್ಳು ಎದುರುಗಡೆ ಬೀದಿಯಲ್ಲಿ ಹೋಗ್ತಾ ಇರ್ಲ ಅಂತ. ಪ್ರಭು ಇನ್ ಜೀವದಲ್ಲಿ ಕಷ್ಟ ಕೊಡೋದ ಏನ್ ಕತೆ? ಫುಲ್ಲು ಕಷ್ಟ ಕೊಡ್ಬೇಕು ಅವ್ನ್ಗೆ. ಆಯ್ತು ಅಂತ ತಿನ್ಬೇಕು ಅವ್ನು. ಪ್ರಭು ಇವ್ ಹಣೆ ಬರ್ದ ಆದ್ರೆ ಹುಡ್ಗಿನ್ ಬರೀಲ್ಲ. ಅವ್ನ ಹಣೆ ಬರೋದ್ರಲ್ಲಿ ಹುಡ್ಗಿನ್ ಬರೀರಿ. ಅದ್ ತುಂಬಾ ಲಾಯಲ್ ಆಗಿರ್ಬೇಕು ಆ ಹುಡ್ಗಿ. ಬಿಟ್ಟು ಆ ಹುಡ್ಗಿ ಸಿಗ್ಬಾರ್ದ ಅವ್ನ್ಗೆ. ಪ್ರಭು ಇವನ್ನ ಸ್ವಲ್ಪ ರಿಚ್ ಬಿಡ್ಸೋಣ. ಬೇಡ ಚಿಪ್ತಾಗ ಹೋಗ್ತಾರೆ. ಮಿಡಲ್ ಕ್ಲಾಸ್ ಎಂಬ ಕುಟುಂಬದಲ್ಲಿ ಉಡ್ಸ್ಬಿಟ್ಟು ಇವ್ನಿಗೆ ತಿನ್ನೋದೊಳಕಾಗ್ಬಾರ್ದು, ಮುಖದೊಳಕಾಗ್ಬಾರ್ದು ಅನ್ಬಾರಣ. ಮಾತಿಲ್ಲ. ನನ್ ಜೀವನದಲ್ಲಿ ಏನಾದ್ರು ಒಬ್ಬ ಒಳ್ಳೆ ಫ್ರೆಂಡ್ ಸಿಕ್ಕೋಣ ಅಂದ್ರೆ ಅದು ನೀನೇ ಕಾಣ ಮಚ. ಅಂದ್ರೆ ನಾನು ಕುಚ್ಚಿ ಕುಯ್ದಂಗೆ ಮಚ ನೀನು. ಅಂದ್ರೆ ನಾ ಅಷ್ಟೊರ್ಗಕ್ಕೆ ಯಾರು ಫ್ರೆಂಡು ಅಂತ ಒಪ್ಪಲ್ಲ ಮಚ. ಈಗೇನೋ ಹಾಸ್ಪಿಟಲ್ ಆನ್ ಮಾಡ್ಬೇಕಾ? ಮಚ ಆನ್ ಮಾಡ್ಬೇಡ. ಹಲೋ ಬಚ್ಚಿಯ. ಹೇಳೋ ಶಿಷ್ಯ. ನಾನ ಮುಡ್ಗಿ ಜೊತೆ ಹೊಡಕ್ತೀನೋ. ಅದಕ್ಕೆ ನಾನೇನ್ ಮಾಡ್ಲು? ಏನಿಲ್ಲ, ಪೊಲೀಸರು ಲಾಸ್ಟ್ ಕಾಲ್ ಮಾಡ್ದವನ್ನೇ ಲಾಕ್ ಮಾಡೋದಂತೆ. ಸ್ವಲ್ಪ ಮ್ಯಾನೇಜ್ ಮಾಡ್ಬಿಡು ಕಂದ. ದೇಹ ಅಂತ ಒಳಗೊಳಗೆ ಸ್ಕೀಮ್ ಆಗ್ತಾರೋ. ಒಂದೇ ತಟ್ಟೆ ಅನ್ನ ತಿಂದು ಮೂರ್ತ ಇರ್ತಾರೋ.